ಸ್ವತಂತ್ರ ಜಗನ ನೋಡ್ಬೇಕು ಅನ್ಕೊಂಡೆ. ನಾನು ಸುತ್ತಿ ತೋರಿಸ್ದೆ. ಥ್ಯಾಂಕ್ ಯು. ಇದ್ರ ಬದಲು ಏನಾದ್ರು ತೋರಿಸ್ತೀರಾ? ಪರವಾಗಿಲ್ಲ, ಇಟ್ಕೊಳ್ಳಿ, ಏನಾಗಲ್ಲ. ನನ್ಗೆ ಇವಾಗ ಕನ್ನಡ ಸಿನಿಮಾ ನೋಡ್ಬೇಕು. ಕನ್ನಡ ಸಿನಿಮಾ ನೋಡ್ಬೇಕಾ? ನಾನ್ ತೋರಿಸ್ತೀನಿ, ಇವಾಗೇ ತೋರಿಸ್ತೀನಿ. ಹೋಗೋಣವಾ? ಸಿನಿಮಾ ಶುರು ಆದ್ಮೇಲೆ ಲೈಟ್ ಆಫ್ ಮಾಡ್ತಾರೆ, ಥಿಯೇಟರ್ ಕತ್ಲಾಗ್ಬಿಡುತ್ತೆ. ಒಂದು ಮಟ್ಟಿಗೆ ನಮ್ ಕೆಲಸ ನಾವು ಮುಗಿಸ್ಬಿಡೋಣ. ಗೋ ಫಾಲೋ ಮೀ. ಬೇರೆ ಏನೂ ಇಲ್ಲ, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಹಾಕಿದ್ರಲ್ಲ, ಅದಕ್ಕೆ ಎಷ್ಟೊಂದ್ ಜನ. ನಮ್ಗೆಲ್ಲ ಟಿಕೆಟ್ ಎಲ್ಲ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಥಿಯೇಟ್ರು ನಮ್ ಚಿಕ್ಕಪ್ಪಂದು. ಯುನೋ ಚಿಕ್ಕಪ್ಪ, ಐ ಆಮ್ ಸ್ಮಾಲ್ ಫಾದರ್. ಕಮ್ ಆನ್, ಹೇಯ್ ಓಪನ್ ಗೇಟ್, ಮುಚ್ಚಿಟ್. ಹೇ, ಚಿದಂಬರ ಪರಂಗಿ ಹೇಳಿ ಕರ್ಕೊಂಡು ಫಿಲ್ಮ್ ಹೋಗಿದ್ದಾನೋ? ಹೌದಾ? ಅಕ್ಕ 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 ಪರಂಗಿ ಅಕ್ಕ, You ಕ್ಷಮಿಸ್ಬಿಡಕ್ಕ. bastard. ಅಯ್ಯೋ, ನಾನ್ ತೆಗಿತೀನಿ ಅಕ್ಕ. ಅಕ್ಕ 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 ಗೊತ್ತಿಲ್ದೆ ಮಾಡ್ಬಿಟ್ಟಕ್ಕ. ಅಕ್ಕ 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 ನಾನು ಮಾಡ್ದೆ. ಅಯ್ಯಪ್ಪ, ಅಯ್ಯೋ ಬಿಳೆಜಿರ್ಲೆ, ತಲೆ ಊದಿಸ್ಬಿಟ್ಟು ಹೋಯ್ತಾಳಲ್ಲಪ್ಪ. ಏನೋ ಚಿದಂಬರ ಪರಂಗಿ ಹೇಳಿ ಹೊಡೆದೋಗ್ತಾಳೆ. ಅದೇನೋ ಕೇಳ್ತೀಯ? ಸ್ವತಂತ್ರ ಜಗನ ಸುತ್ತಿ ತೋರ್ಸು ಅಂತ ಹೇಳಿದ್ಲು, ಸುತ್ತಿ ತೋರಿಸ್ದೆ. ಹಂಗೆ ಖುಷಿ ಪಟ್ಟು ನನ್ನ ಭುಜದ ಮೇಲೆ ಕೈ ಹಾಕಿದ್ಲು. ನನ್ನ ಲವ್ ಮಾಡ್ತಾ ಇದ್ರೆ ಅಂತ ಅನ್ಕೊಂಡು ಸಿನಿಮಾ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ನನ್ನ ಎಡ್ಗಳಿಂದ ಅವಳ ಎಡ್ಗಳನ್ನ ಸರೋದೆ. ಅದಕ್ಕೂ ನಕ್ಕದ್ಲು. ನಾನು ಅಷ್ಟರಲ್ಲೇ ಬಲಗಾಲ್ನು ಮುಡ್ತೆ, ಅದಕ್ಕೂ ಕಲಕಲ ಅಂತ ನಕ್ಕದ್ಲು. ಸರಿ, ನಿಜವಾಗ್ಲೂ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ಮೆತ್ತಗೆ ತೊಡೆ ಮೇಲೆ ಕೈ ಇಟ್ಟೆ. ನಗ್ತಾ ಇದ್ದಳು, ಸೀರಿಯಸ್ ಕೆನೆಗೆ ಒಂದ್ ಬಿಟ್ಲು ನೋಡು. ಕಿವಿ ಕಳಿಸಿಲ್ಲ ಕಣೋ ಮಗ. ಅರೆ ಮೂದೇವಿ, ನೀನ್ ಹೇಳ್ದೆಲ್ಲ ಬಂಗಾರದ ಕಾಲ್ ಚೆನ್ನಾಗಿದೆ ಅಂತ. ಅವಳಿಗಿರೋದು ಮರದ ಕಾಲ್ ಕಣೋ, ತೊಡೆಯಿಂದಾನೆ ಅವಳು ನಿಜವಾದ ಕಾಲ್ ಇರೋದು. ಹೌದು, ಇದೇಗೋ ನಿನಗ್ ಗೊತ್ತು? ಹೋದ್ವಾರ ನಾನ್ ಸಿನಿಮಾ ಕರ್ಕೊಂಡು ಹೋದ್ನಲ್ಲ ಅವಳನ್ನ. ನೀನಾ?